ನನ್ನೆ ಬೆಳಗ್ಗೆ 5 ಗಂಟೆಗೆ ಸುಲ್ತಾನ್ ಅಂತ ವ್ಯಕ್ತಿ ಏನೋ 36 ವರ್ಷ ಹುಡುಗನ್ಗೆ ಏನೋ ಎದೇನು ಅಂತ ಹೇಳಿದಂತೆ. ಮನೆಯಲ್ಲಿ ವಾಂತಿ ಮಾಡ್ಬಿಟ್ಮೇಲೆ ಎದೇನು ಅಂದ್ರು. ಅದಕ್ಕೆ ನಮ್ದು ಅಲ್ಲ ಪಶುವಾಲ್ ಹಾಸ್ಪಿಟಲ್ ಇದೆ ರಿಂಗ್ ರೋಡಲ್ಲಿ, ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿಂದ ಇಲ್ಲ ಇಲ್ಲಿ ನೋಡೋಕ್ಕಾಗಲ್ಲ, ಜಯದೇವ ಕರ್ಕೊಂಡೋಗಿ ಅಲ್ಲಿ ಹಾಟ್ಗೆ ಅಲ್ಲೇ ನೋಡೋದು ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿ ಕರ್ಕೊಂಡು ಬಂದವ್ರೆ. ರೋಡಲ್ಲಿ ಬರೋ ಟೈಮಲ್ಲೇ ಅವ್ರದ್ದು ಸಾವು ಆಗ್ಬಿಟ್ಟಿದೆ, ತೀರೋಗ್ಬಿಟ್ಮೇಲೆ ತಗೊಬಂದು ಇಲ್ಲಿ ಡಾಕ್ಟರ್ ತೋರಿಸೋದಕ್ಕೆ ಇಲ್ಲ ಇರಿ ನೋಡ್ತೀನಿ ಡೆಡ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಕೇಳೋರು, MLC ಏನಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಏನು MLC ಏನಿಲ್ಲ ಸರ್, ಈ ಥರ ಆಗಿರೋದು ಅಂತ ಹೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ಬೇಕು ಬಾಡಿನ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ರೋಡಲ್ಲಿ ಒಂದು ಏನೋ ಸಾವು ಆಗ್ಬಿಟ್ರೆ ಹಾರ್ಟ್ ಅಟ್ಯಾಕಿಂದ ಇಲ್ಲಿಗೆ ದೊಡ್ಡ ಆಸ್ಪತ್ರೆಗೆ ಜಯದೇವ ಹಾಸ್ಪಿಟಲ್ ಕರ್ಕೊಂಡು ಬಂದ ತಕ್ಷಣ ಇವರು ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇದು ಯಾವ ರೂಲ್ಸು ಅಂತ ಹೇಳ್ಬಿಟ್ಟು ನಾನು ಹೋಗಿ ಡಾಕ್ಟರ್ ಸದಾನಂದ ಗೌಡ್ರಿಗೆ ಮಾತಾಡಿದೆ. ಇದು ಯಾವ ರೂಲ್ಸ್ ಸರ್? ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ನಮಗೆ, ಒಳಗಡೆ ಬಂದ ತಕ್ಷಣ ಅರೆ ಆಯ್ತು ಬಂದ ತಕ್ಷಣ ರೋಡಲ್ಲಿ ತೀರೋಗಿ ಚೆಕ್ ಮಾಡ್ಬಿಟ್ಟು ಸತ್ತೋಗರೆ ಹೋಗಿ ಅಂತ ಹೇಳ್ಬೇಕಾರದಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಯಾವ ನ್ಯಾಯನ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯ್ತಲ್ಲ. ಮೊನ್ನೆ ಒಂದು ಸಲ್ಮಾ ಅಂತ ಹೇಳ್ಬಿಟ್ಟು ಒಂದು ಲೇಡಿ ತೀರೋಗಿದ್ರು, ಸೇಮ್ ಕೇಸು. ಆವಾಗ್ಲೂ ಅವರು 3 ಮಕ್ಳಿದ್ದಾರೆ, ಅವ್ರಿಗೆ ಹೆಣ್ಮಕ್ಳು. ಶಾಂತಿನಗರದಲ್ಲಿ ವ್ಯಕ್ತಿ ಅದು ಲೇಡಿ, ಅವ್ರಿಗೂ ಇದೇ ಥರ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರಿಗೂ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ದವ್ರೆ. ಆವಾಗ ಅವ್ರ ಫ್ಯಾಮಿಲಿ ಅವರೆಲ್ಲ ಗಲಾಟೆ ಮಾಡವ್ರೆ, ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಮಾಡ್ಕೊಳ್ಳೇಬೇಕು ಅಂತ ಸ್ಟೇಷನಲ್ಲಿ ಏನು ಮಾತಾಡೋಕ್ಕಾಗತ್ತೆ? ಪೊಲೀಸವ್ರಿಗೆ ಏನು ಬರ್ದು ಕೊಟ್ಟಿರ್ತಾರೆ, ಪೊಲೀಸರು ಅದು ಆಕ್ಷನ್ ತಗೋತಾರೆ. ಅವ್ರಿಲ್ಲ ಆಗಲ್ಲ, ಇಲ್ಲಿ ಬರ್ದು ಕೊಟ್ಟವ್ರೆ ಡಾಕ್ಟರ್ ಅಂತ ಹೇಳವ್ರೆ. ಬರ್ದು ಕೊಟ್ಬಿಟ್ಮೇಲೆ ಆ ಪೋಸ್ಟ್ ಮಾರ್ಟಮ್ ಭಾನುವಾರನೇ ಇತ್ತು, ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಡಾಕ್ಟರ್ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ JSS ಅಲ್ಲಿ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸವ್ರೆ. 7,600 ರೂಪಾಯಿ ಕಟ್ಟಿ ಪೋಸ್ಟ್ ಮಾರ್ಟಮ್ ಮಾಡಿಕೊಟ್ಟವ್ರೆ. ನಾನು ಹೇಳೋಕ್ಕಾಗಲ್ಲ ಅದು ಯಾವ ಥರ ಅವ್ರು ಪೋಸ್ಟ್ ಮಾರ್ಟಮ್ ಮಾಡವ್ರೆ ಅಂತ ಹೇಳ್ಬಿಟ್ಟು. ಇವಾಗ ಜರ್ನಲ್ ಆಗಿ ತೀರೋದ್ರೆ ಬಂದ್ಬಿಟ್ಟು ಈ ಥರ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಕಳಿಸ್ತೀನಿ ಅಂದರೆ ಏನಂತ ಯಾರಿಗೆ ಕೇಳ್ಬೇಕು ನಾವು? ಸುಪ್ರೀಂ ಕೋರ್ಟ್ ಆರ್ಡರ್ ಏನಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರ್ತದೆ? ಏನೋ ಒಂದು ಘಟನೆ ಇತ್ತು, ನೀರಲ್ಲಿ ಬಿದ್ದೋದ, ಆಕ್ಸಿಡೆಂಟ್ ಆಗಿ ಸತ್ತೋದ, ಯಾವುದೋ ವಿಷಯದಲ್ಲಿ ಅವ್ರಿಗೆ ಆಟೋಮೆಟಿಕ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ಬೇಕು. ಅದು ಕಂಪಲ್ಸರಿ ಇದೆ, ರೂಲ್ಸ್ ಕಾನೂನು ಪರವಾಗಿ ಮಾಡಬೇಕು. ಅದ್ ಬಿಟ್ಬಿಟ್ಟು ಇವರು ನ್ಯಾಷನಲ್ ಡೆಡ್ಗೂ ಹಾರ್ಟ್ ಅಟ್ಯಾಕ್ ಆದ್ರೆ ಈ ತರ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂದ್ರೆ ಜಯದೇವದಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥ ಆಯ್ತಲ್ಲ. ಇದಕ್ಕೆ ಒಂದೇ ನಮ್ಮ ಮಾತು ಕೇಳೋದು, ಇದಕ್ಕೆ ನಮ್ಮ ಮಿನಿಸ್ಟರ್ ಇದ್ದಾರೆ, ದಿನೇಶ್ ಗುಂಡೂರು ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಹೆಲ್ತ್ ಮಿನಿಸ್ಟರ್. ಅವ್ರ ಹತ್ರ ನಾವು ಇದು ಮಾತ್ರ ಹೊಡಿತೀವಿ. ಎಲ್ಲೋ ಒಂದ್ ಕಡೆ ಇದು ಎಲ್ಲ ಸರಿ ಕಾಣಿಸ್ತಾ ಇಲ್ಲ ನಮ್ಗೆ, ಎಲ್ಲೋ ಒಂದ್ ಕಡೆ ಜನಗಳಿಗೆ ಅನ್ಯಾಯ ಆಯ್ತೈತೆ. ಈ ತರ ಬಡವರು ತಗೊಬಂದು ಜಯದೇವದಲ್ಲಿ ಟ್ರೀಟ್ಮೆಂಟ್ ಆಗತ್ತೆ, ನಮ್ಗೆ ಒಳ್ಳೆ ಅವಕಾಶ ಸಿಕ್ಕತ್ತೆ, ಫ್ರೀ ಟ್ರೀಟ್ಮೆಂಟ್ ಆಗತ್ತೆ ಅಂತ ಕರ್ಕೊಬಂದ್ಬಿಟ್ಟು ರೋಡಲ್ಲಿ ತೀರೋದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಯಾಕೆ ಕೇಳಬೇಕು ಸ್ವಾಮಿ ನ್ಯಾಯನ? ಏನಕ್ಕಿದೆ ನಮ್ಮ ಹಾಸ್ಪಿಟಲ್ಗಳು, ಸರ್ಕಾರದ ಹಾಸ್ಪಿಟಲ್ ಅಂತ ಏನಕ್ಕೆ ಮಾಡಿದೀರಾ? ಯಾರು ಕೇಳ್ಬೇಕು ನಾವು? ಅಲ್ಲೇ ಗೊತ್ತ अस्पताल से लेकर सब अलग मनोजा का सब भेज डालो मुझे, बस तो अच्छे पोस्टमार्टम क्या भी कराने को मुझे बहुत तकलीफ हो रही है, रहने नहीं हो रहा मुझे। ಅವ್ರು ಏನ್ ಹೇಳ್ತಾವ್ರೆ, ಹೆಂಗ್ ಕರ್ಕೊಂಡ್ಬಂದ ನಾವು ಹಂಗೆ ಕರ್ಕೊಂಡೋಗ್ತೀವಿ, ಪೋಸ್ಟ್ ಮಾರ್ಟಮ್ ಬೇಡ ಅಂತ ಅವ್ರೆ. ಆದ್ರೆ ಅವರು ನಾನು ಬಹಳ ಡಿಸ್ಕಸ್ ಮಾಡಿದೆ, ಅದಕ್ಕೆ ಆಗಲ್ಲ. ಅವ್ರು ಕಂಪಲ್ಸರಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತಾವ್ರೆ. ನಾನು ಅವ್ರಿಗೆ ಅದೇ ಒಂದು ಪ್ರಶ್ನೆ ನಂದುವೆ, ಅಕಸ್ಮಾತ್ ನೀವು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೀರಾ, ಏನೋ ಹೊಡೆದಿರ್ಬೋದು, ಏನೋ ಈ ತರ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೀರಾ, ಅಕಸ್ಮಾತ್ ಏನು ಇಲ್ಲ ಹಾರ್ಟ್ ಅಟ್ಯಾಕ್ ಇಂದ ಆಗಿದೆ ಅಂತ ಹೇಳಿದ್ರೆ ಆವಾಗ ಡಾಕ್ಟರ್ ಹತ್ರ ನಾವ್ ಏನ್ ಮಾಡ್ಬೇಕು? ಬಡವರಿಗೆ ಆತರ ಬಂದ್ರೆ ನಾವ್ ಯಾರು ಕೇಳ್ಬೇಕು? ಅದು ಏನಿಲ್ಲ ನ್ಯಾಷನಲ್ ಡೆಡ್ ಆಗಿರೋದು ಅಂತ ಹೇಳ್ಬಿಟ್ರೆ ನಾವೇನ್ ಕೇಳ್ಬೇಕು? ಯಾರ ತರ ಕೇಳ್ಬೇಕು? ಅವ್ರಿಗೆ ಒಂದ್ ನ್ಯಾಯ, ನಮ್ಗೆ ಒಂದ್ ನ್ಯಾಯನ? ಅವಾಗ ನಾವು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಾವು ಹೋಗ್ಬೋದಲ್ಲ ಕೋರ್ಟ್ಗೆ, ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಪಾಪ ನೋಡಿ, ಆ ಹೆಣ್ಮಗು 25 ವರ್ಷ ಅವಳಿಗೆ, ಈ ತರ ಆಗ್ಬಿಟ್ಟು ಏನಾಗದ್ದು? ಈ ತರ ಎಲ್ಲ ಪೋಸ್ಟ್ ಮಾರ್ಟಮ್ ಸತ್ತೋದ್ರು ಆಯ್ತು, ಅದು ದೇವ್ರು ಪ್ರಾಣ ಒಂದಿನ ಹೋಗ್ಲೇಬೇಕಿರ್ತದೆ, ಅದೇನು ಡೌಟೇ ಇಲ್ಲ. ಆದ್ರೆ ಅದಕ್ಕೆ ನಮ್ ಕಾನೂನು ಪರವಾಗಿ ನಮ್ಮ ಲಾ ಪ್ರಕಾರ ಆತರ ಕುಯ್ದು ಎಲ್ಲ ಮಾಡಂಗಿಲ್ಲ. ನಮ್ಮ ಮೈ ಮೇಲೆ ಒಂದು ಕುಯ್ದಿದ್ರು ನಾವು ಅದಕ್ಕೂ ದೇವ್ರ ಹತ್ರ ಉತ್ತರ ಕೊಡ್ಬೇಕು. ಆತರ ಇರೋದು ಸಮಸ್ಯೆ. ಶಾಸಕರಿಗೆ ವಿಚಾರ ಗೊತ್ತಾ? ಶಾಸಕರು ಇಲ್ಲ, ಶಾಸಕರು ಬಂದ್ಬಿಟ್ಮೇಲೆ ವಿಚಾರ ಇದು ಎಲ್ಲ ವಿಚಾರ ಇಡ್ತೀನಿ. ನಾನು ಸರ್ಕಾರಕ್ಕೂ ಬರಿತೀನಿ, CM ಸಾಹೇಬ್ರಿಗೂ ಬರಿತೀನಿ. ಅದು ನಾನು ಒಬ್ಬ ಅಜಿಸ್ಟೇಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನಾನು ಇದ್ರ ಬಗ್ಗೆ ನಾನು ಕಾನೂನು ಪರವಾಗಿ ಏನ್ ಆಕ್ಷನ್ ತಗೋಬೇಕು, ಯಾವ ತರ ಇದಕ್ಕೆ ನ್ಯಾಯ ಕೊಡಿಸ್ಬೇಕು, ನಾನು ನ್ಯಾಯ ಕೊಡಿಸ್ತೀನಿ ಅಷ್ಟೇ.